ಕೊನೆಯ ದಿನಗಳನ್ನು ನೋಡಿದರೆ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಒಂದು ಘಟನೆ ಸ್ವಾಮೀಜಿಯವರ ಜೀವನದಲ್ಲಿ ನಡೆಯುತ್ತೆ. ಕಲ್ಕತ್ತೆಯಲ್ಲಿ ಪ್ರಖ್ಯಾತ ಆಯುರ್ವೇದ ವೈದ್ಯರೊಬ್ಬರು ಸ್ವಾಮೀಜಿಯವರಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಅವ್ರ ಹೆಸರು ಕವಿರಾಜ್ ಅಂತ ಹೇಳಿ. ಅವರು ಸ್ವಾಮೀಜಿಯನ್ನು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಸ್ವಾಮೀಜಿಯವರಿಗೆ ಏನು ವಿಷಯ ಹೇಳಿರ್ತಾರೆ ಅಂತ ಅಂದರೆ, ನೀವು 21 ದಿನಗಳ ಕಾಲ ನೀರನ್ನು ಕುಡಿಬಾರದು. ನಾನೊಂದಿಷ್ಟು ಹಣ್ಣಿನ ರಸವನ್ನು ಹೇಳ್ತೇನೆ, ಆ ರೀತಿಯ ಹಣ್ಣುಗಳನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಯಾವುದೇ ಸಂದರ್ಭಕ್ಕೂ ನೀವು ಯಾವುದೇ ಕ್ಷಣದಲ್ಲೂ ಕೂಡ ನೀರನ್ನು ಕುಡಿಬಾರದು ಅಂತ ಹೇಳಿರ್ತಾರೆ. ಸ್ವಾಮೀಜಿಯವರಿಗೆ ಆಶ್ಚರ್ಯ ಆಗುತ್ತೆ. ಏನಿಲ್ಲ, ಬೇರೆ ಬೇರೆ ಪಥ್ಯಗಳನ್ನು ಹೇಳೋದನ್ನು ನಾನು ಕೇಳಿದ್ದೀನಿ, ಆದರೆ ನೀನು ನೀರನ್ನೇ ಕುಡಿಬಾರದು ಅಂತ ಹೇಳ್ತಾ ಇದೀಯ. In 1902, one beautiful incident in Swami Vivekananda's life related to Ayurveda I am demonstrating. That is, the famous physician, Ayurvedic physician Kaviraj went to Swamiji for his treatment, and Swamiji was insisted not to take a single drop of water for 21 days. He suggested some fruit juice. So, ಈ ರೀತಿಯಾದಂಥ ಅರ್ಥ ಆಯ್ತಲ್ಲ ಈ ವಿಷಯ. ವಿವೇಕಾನಂದ ಜೀವನದಲ್ಲಿ ಏನಾಗುತ್ತೆ, ಯಾವುದು ಒಂದೇ ಒಂದು ಹನಿ ನೀರು ಕುಡಿಬಾರದು. 21 ದಿವಸಗಳ ಕಾಲ ಸಂಪೂರ್ಣವಾಗಿ ಹಣ್ಣಿನ ರಸವನ್ನೇ ಕೂಡ ತೆಗೆದುಕೊಳ್ಬೇಕು ಅಂತ ಹೇಳಿ ಆ ಪತ್ತೆ ಬಾಯಲ್ಲಿ ಕುಡಿಸ್ತಾ ಇರಬೇಕಾದ್ರೆ ಒಂದು 2 ಹನಿ ಬಾಯಿ ಒಳಗಡೆ ಹೋಗ್ಬಿಡುತ್ತೆ. ತಕ್ಷಣ ಸ್ವಾಮೀಜಿ ಏನು ಮಾಡ್ತಾರೆ ಅಂತಂದರೆ, ತಕ್ಷಣ ಸ್ವಾಮೀಜಿಗೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ. ತಕ್ಷಣ ಏನೇನು ಜ್ಯೂಸ್ ಕುಡಿದಿದ್ರು ಅವನ್ನೆಲ್ಲ ವಾಮಿಟ್ ಮಾಡ್ಕೊಂಡು ಬಿಡ್ತಾರೆ. ಹೀಗ್ಯಾಕಾಯಿತು ಅಂತ ಆಲೋಚನೆ ಮಾಡಿದಾಗ ತನ್ನ ಜೊತೆಲಿದ್ದಂಥ ಎಲ್ಲ ಬ್ರಹ್ಮಚಾರಿಗಳು ಯಾರು ಸೇವೆ ಮಾಡ್ತಾ ಇದ್ರು ಸ್ವಾಮೀಜಿಗೆ, ಹೀಗ್ಯಾಕಾಯ್ತು ಸ್ವಾಮೀಜಿ, ಇಷ್ಟು ದಿವಸ ನಿಮ್ಗೆ ವಾಮಿಟೇ ಆಗಿರಲಿಲ್ಲ ಅಂತ ಕೇಳ್ತಾರೆ. ಸ್ವಾಮೀಜಿ ಹೇಳ್ತಾರೆ, ಇಲ್ಲ, ನಾನು ನನ್ನ ಮನಸ್ಸಿಗೆ ಮತ್ತು ನನ್ನ ಶರೀರಕ್ಕೆ ಏನು ಮಾಡಿದ್ದೆ ಅಂತ ಅಂದರೆ, ಐ ಹ್ಯಾವ್ ಇನ್ಸ್ಟ್ರಕ್ಟೆಡ್ ಮೈ ಬಾಡಿ ಆ್ಯಂಡ್ ಮೈಂಡ್ ನಾಟ್ ಟು ಡ್ರಿಂಕ್ ಎ ಸಿಂಗಲ್ ಡ್ರಾಪ್ ಆಫ್ ವಾಟರ್.